ಮಟನ್ ಪಲಾವ್ ನೋಡಿ ಗಮ್ ಅಂತಿದೆ. ಮಟನ್ ಪಲಾವ್ ಮಾಡಕ್ಕೆ ರೆಡಿನಾ? ರೆಡಿ. ಓಕೆ, ಇಷ್ಟು ಐಟಮ್ಸ್ಗಳು ಮಟನ್ ಪಲಾವ್ಗೆ ನಮ್ಮ ಅಮ್ಮ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ, ಇವಾಗ ರೆಡಿ. ಹಲೋ ಎಲ್ಲರೂ, ಹೇಗಿದ್ದೀರಾ? ಸೊ ಅಮ್ಮ, ಲಾಸ್ಟ್ ಬ್ಲಾಗು ಕಂಟಿನ್ಯೂ ಆಗಿದೆ. ಓಕೆ, ಲಾಸ್ಟ್ ಬ್ಲಾಗು ಯಾರ್ಯಾರು ನೋಡಿದ್ದೀರಾ, ಮಟನ್ ಚಾಪ್ಸ್ ಸೂಪರ್ ಆಗಿ ಬಂದಿದೆ, ಸಕ್ಕದಾಗಿತ್ತು. ಸೊ ಈಗ ಬಂದು ಮಟನ್ ಸ್ಪೆಷಲ್ ಮಟನ್ ಬಿರಿಯಾನಿ ನಮ್ಮ ಅಮ್ಮನ ಸ್ಟೈಲಲ್ಲಿ ಮಾಡ್ತಾರೆ. ಸೊ ಸ್ಪೆಷಲ್ ಮಟನ್ ಬಿರಿಯಾನಿ ಈ ಬ್ಲಾಗ್ ಇರುತ್ತೆ. ಸೊ ಮಟನ್ ಬಿರಿಯಾನಿಗೆ ಏನೇನು ಐಟಮ್ಸ್ಗಳು ಬೇಕು, ಏನೆಲ್ಲ ಎತ್ತಿಟ್ಕೊಂಡಿದ್ದಾರೆ ಅಂತ ಹೇಳೋಕ್ಕಿಂತ ಮುಂಚೆ ಫಸ್ಟು ವೆಲ್ಕಮ್ ಮಾಡಬೇಡ ಅಲ್ವಾ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನಮ್ಮಮ್ಮ ಮಟನ್ ಬಿರಿಯಾನಿ ಅಷ್ಟು ಚೆನ್ನಾಗಿ ಮಾಡಿಲ್ಲ, ನಾನು ನೋಡ್ದಂಗೆ ಇದುವರೆಗೂ ಅಷ್ಟು ಚೆನ್ನಾಗಿ ಮಾಡಿಲ್ಲ. ಬಟ್ ಮಟನ್ ಚಾಪ್ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಸಕ್ಕತ್ತಾಗಿತ್ತು ಲಾಸ್ಟ್ ಬ್ಲಾಗ್ ನೋಡ್ದಂಗೆ. ಈ ವ್ಲಾಗಲ್ಲಿ ಮಟನ್ ಬಿರಿಯಾನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ. ನನಗೊಂದು ಹೋಪ್ ಇದೆ, ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮಮ್ಮ ಚಿಕನ್ ಬಿರಿಯಾನಿ ಸಕ್ಕದಾಗಿ ಮಾಡಿದ್ದಾರೆ. ಅಂದರೆ ಯಾವ ಕಲರ್ ಅಮ್ಮ? ವೈಟ್ ಕಲರಲ್ಲಿ ಏನು ಮಾಡ್ತಾರಲ್ಲ, ಪಲಾವ್ ಟೈಪು. ಸೊ ಇದು ಮಟನ್ ಬಿರಿಯಾನಿ ಅಂತ ಹೇಳಲ್ಲ, ಇದು ಅಮ್ಮ ಮಟನ್ ಪಲಾವ್ ಅಂತ ಹೇಳೋಣ. ಓಕೆನಾ? ಸ್ಪೆಷಲ್ ಮಟನ್ ಪಲಾವ್ ಈ ವ್ಲಾಗಲ್ಲಿ ಬರುತ್ತೆ. ಓಕೆನಾ? ಸ್ಪೆಷಲ್ ಮಟನ್ ಪಲಾವ್ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಮಾಡ್ಬಿಡ್ತೀನಿ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಮಟನ್ ಪಲಾವ್ ಮಾಡಕ್ಕೆ ರೆಡಿನಾ? ರೆಡಿ. ಓಕೆ, ಈಗ ಐಟಮ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ಏನೇನು ಅಂತ ಡೀಟೇಲ್ ಆಗಿ ಹೇಳಮ್ಮ. ಟೋಟಲ್ ನೋಡಿ ತಾಳಿ ಮಟನ್ ಪಲಾವ್ ಮಾಡೋದಕ್ಕೆ ಇಷ್ಟೊಂದು ಐಟಮ್ಸ್ಗಳು ಎತ್ತಿಟ್ಕೊಂಡಿದ್ದಾರೆ. ಓಕೆ, ಹೇಳಮ್ಮ. ಈಗ ಫಸ್ಟ್ 3 ವಿಜಿಲ್ ಹಾಕ್ಸಿರೋ ಮಟನ್. ಓಕೆ, ಉಪ್ಪು ಅರಿಶಿನ ಎರಡೇ. ಓಕೆ, ಉಪ್ಪು ಅರಿಶಿನ ಹಾಕಿ ಕಲಸಿ ನೀಟಾಗಿ 3 ವಿಜಲ್ ಮಟನ್, ಅದು 3 ವಿಜಲ್ ಹೊಡ್ಸಾಗಿದೆ ಮಟನ್. ಓಕೆ, ನೆಕ್ಸ್ಟ್. ಯಾಕಂದ್ರೆ ಒಟ್ಟಿಗೆ ಬೇಯಿಸಿದ್ರೆ ಅಕ್ಕಿ ಬೆಂದೋದಾಗೆ. ಹೌದು, ಯಾಕಂದ್ರೆ ಈಗ ಅಕ್ಕಿ ಹಾಕಿ 3 ವಿಜಲ್ ಹೊಡ್ಸಿದ್ರೆ ಇದಾಗ್ಬಿಡತ್ತಲ್ಲ. ಓಕೆ, ನೆಕ್ಸ್ಟ್. ಇದು ರೈಸ್, ನೆನೆ ಹಾಕಿರೋ ರೈಸ್. ಓಕೆ, ಯಾವ ಅಕ್ಕಿ ಅಂತ ಸುಮಾರು ಜನ ಕೇಳ್ತಾರೆ ಇದನ್ನ. ಸೋನಾ ಮಸೂರಿ ಹಾಕೋದು. ಸೋನಾ ಮಸೂರಿ ಅಕ್ಕಿನೇ ಹಾಕಿರೋದು. ಅದು ಅರ್ಧ ಗಂಟೆ ನೆನೆ ಹಾಕಿದೆ. ಓಕೆ, ಅರ್ಧ ಗಂಟೆ ತೊಳೆದು ನೆನೆ ಹಾಕಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದೇ ವಿಜಲ್ ಅಷ್ಟಲ್ಲೇ ರೆಡಿ ಆಗೋಗುತ್ತೆ. ನೆಕ್ಸ್ಟ್ ಇದು ಒಗ್ಗರಣೆಗೆ ಈರುಳ್ಳಿ, ಓಕೆ, ಅದೇ ಪುದೀನ, ಸಾಂಬಾರ್ ಸೊಪ್ಪು, ಓಕೆ, ಟೊಮೆಟೊ, ಸ್ವಲ್ಪ ಕಾಯಿ. ಇದು ರುಬ್ಬಕ್ಕೆ. ಓ, ಇಷ್ಟ ಐಟಮ್ ರುಬ್ಬಕ್ಕ. ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಳು, ಗರಂ ಮಸಾಲೆ, ಇದಿಷ್ಟು ಇದು ಒಗ್ಗರಣೆಗೆ. ಓಕೆ ಓಕೆ, ಇಷ್ಟು ಐಟಮ್ಸ್ಗಳು ಮಟನ್ ಪಲಾವ್ಗೆ ನಮ್ಮಮ್ಮ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಈಗ ಫಸ್ಟ್ ಏನೇನಮ್ಮ, ಫಸ್ಟ್ ಏನು ಮಾಡ್ತೀಯ ಹೇಳು. ಆ್ಯಕ್ಚುಲಿ ಇನ್ನೊಂದು ಏನು ಅಂದರೆ, ನೀವು ಮಟನ್ನ ಫಸ್ಟೇ ಒಂದು 3 ವಿಜಲ್ ಹೊಡ್ಸಿದ್ರೆ, ಆಮೇಲೆ ಅಕ್ಕಿನೂ ಅಷ್ಟೇ ಒಂದು ಅರ್ಧ ಗಂಟೆ ನೆನೆ ಹಾಕಿದ್ರೆ ಬೇಗನೆ ಮಟನ್, ಒಂದು ಅರ್ಧ ಗಂಟೆಲ್ಲ ಮಟನ್ ಪಲಾವ್ ರೆಡಿ ಆಗೋಗುತ್ತೆ ಅಲ್ಲವಾ? ರುಬ್ಬೋಣ. ಓಕೆ, ಈಗ ರುಬ್ಬದ್ದು ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ, ಓಕೆ, ಈರುಳ್ಳಿ. ಓ ಇಮ್ಮ, ಇದನ್ನ ನೀನು ರೋಸ್ಟ್ ಮಾಡ್ಕೊಳ್ಳೋದಿಲ್ವಾ? ಇಲ್ಲ, ಆಮೇಲೆ ರೋಸ್ಟ್ ಮಾಡೋದು. ಓಕೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಳು. ಓಕೆ, ಮೆಣಸಿನಕಾಳು ಹಾಕ್ಬೋದು, ಓಕೆ, ಆಪ್ಷನಲ್. ಅಂದರೆ ಶೀತ ಬಿಡು, ಇದು ನಿನ್ನ ಸ್ಟೈಲ್. ಇದು ನಿಂಗೆ ಏನೇನು ಬೇಕು ನೀನು ಹಾಕೋ. ಅದು ಹಾಕೋದು ಬಿಡೋದು ಅವ್ರುಗಳಿಗೆ ಬಿಟ್ಟಿದ್ದು. ಇದಿಷ್ಟನ್ನ ಓ, ರುಬ್ಕೊಳ್ಳೋದು. ಇದು ನೀನು ಇದಕ್ಕೆ ಅಂದೆ ಅಲ್ವಾ, ಒಗ್ಗರಣೆಗೆ. ಓಕೆ, ಇವಾಗ ಇದನ್ನ ರುಬ್ಕೊಂತೀಯಾ? ಸ್ವಲ್ಪ ನೀರು ಹಾಕಬೇಕು. ಓಕೆ, ರುಬ್ಬಿಕೋ. ಸೊ ಮಟನ್ನ ಫಸ್ಟೇ ಏನಕ್ಕೆ ನಮ್ಮಮ್ಮ 3 ವಿಜಲ್ ಹೊಡ್ಸಿದ್ರು ಅಂತ ಇನ್ನೊಂದು ಹೇಳ್ಬಿಡ್ತೀನಿ. ಲಾಸ್ಟ್ ಬ್ಲಾಗಲ್ಲೂ ಹೇಳಿದೆ, ಈ ಬ್ಲಾಗಲ್ಲೂ ಹೇಳ್ತೀನಿ. ಸ್ಟಾರ್ಟ್ ಮಾಡ್ಕೊಬಿಡ್ಲಿ ಇವರು, ಆಮೇಲೆ ಹೇಳ್ತೀನಿ. ಇವ್ರು ಸ್ಟಾರ್ಟ್ ಮಾಡ್ಕೊಂಡಾದ್ಮೇಲೆ ಹೇಳಿದ್ರೆ ಬೆಟರು. ಓಕೆ, ರೆಡಿ. ಡನ್. ಓಕೆ, ನಾನು ಅವಾಗಲೇ ಹೇಳ್ದಂಗೆ ಮಟನ್ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಮಟನ್ಗೆ ಎಷ್ಟು ವಿಜಲ್ ಹೊಡಿಸ್ಬೇಕಂತ ನಮ್ಮ ಮಾತನ್ನ ಕೇಳಕ್ಕೆ ಹೋಗಬೇಡಿ, ಮಟನ್ ಅಂಗಡಿಯವ್ರ ಮಾತನ್ನೇ ಕೇಳಿ. ಯಾಕೆಂದರೆ ಅವರೇ ಹೇಳ್ತಾರೆ 6 ವಿಜಲ್ ಹೊಡಿಸ್ಬೇಕು. ಯಾಕೆಂದರೆ ನನಗೆ 2 ಮಟನ್ನ ತೋರಿಸಿದ್ರು. ಸರ್, ಇದು ಆದರೆ 6 ವಿಜಲ್ ಹೊಡಿಸ್ಬೇಕು ಸರ್, ಇದಾದರೆ kg 700 ರೂಪಾಯಿ ಅಂದರು. ಸರ್, ಇದಾದರೆ ಬರೀ 3 ವಿಜಲ್ ಹೊಡ್ಸಿದ್ರೆ ಸಾಕು, ಇದಾದರೆ kg 800 ರೂಪಾಯಿ ಅಂದರು. ಸೊ ನಾನು 3 ವಿಜಲ್ ಹೊಡ್ಸೋದೇ ಸಾಕು ಅಂತಲೇ ಅಂದೆ. ಸೊ ಅವರು ಪರ್ಟಿಕ್ಯುಲರ್ ಆಗಿ ಹೇಳಿದ್ರು 3 ವಿಜಲ್ ಹೊಡಿಸಿ ಸಾಕು ಅಂತ. ಅವ್ರನ್ನ ಕೇಳಿ, ಸರ್ ಎಷ್ಟು ವಿಜಲ್ ಹೊಡಿಸ್ಬೇಕು, ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ, ಎಷ್ಟು ವಿಜಲ್ ಹೊಡಿಸ್ಬೇಕಂದ್ರೆ 3 ಅಂತ ಹೇಳಿದ್ರು. ಸೊ ಅವಾಗ ನಾವು ಥಿಂಕ್ ಮಾಡಿದ್ವಿ, ಅಕ್ಕಿ ಹಾಕಿ 3 ವಿಜಲ್ ಹೊಡ್ಸಿದ್ರೆ ಮಟನ್ ಚೆನ್ನಾಗಿ ಬೇಯುತ್ತೆ, ಆದರೆ ಅಕ್ಕಿ ಬಂದು ರೈಸ್ ಬಂದು ನಮ್ಮ ಪಿಚ್ಕಿ ಆಗುತ್ತೆ. ಅದಕ್ಕೋಸ್ಕರನೇ ನಮ್ಮಮ್ಮ ಇದರ ಪ್ಲ್ಯಾನ್ ಮಾಡ್ಕೊಂಡು ಮಟನ್ ಬಿರಿಯಾನಿಗೆ 3 ವಿಜಲ್ ಹೊಡಿಸಿದ್ದು ಮಟನ್ನ ರೆಡಿ ಮಾಡಿ ಇಟ್ಕೊಂಡ್ರು. ಅರ್ಧ ಗಂಟೆ ನೆನೆ ಹಾಕಿರೋ ಅಕ್ಕಿ ಇಟ್ಕೊಂಡ್ರು. ಸೊ ಇವಾಗ ಏನು ಮಾಡ್ತಾರೆ,
ರುಬ್ಕೊಂಡಿದಾರಲ್ಲ ಅದೆಲ್ಲ ನೀಟಾಗಿ ಎಲ್ಲ ಇದು ಮಾಡ್ಕೊಂಡು ಮಸಾಲೆ ಎಲ್ಲ ಇದು ಮಾಡ್ಕೊಂಡು ಕಂಪ್ಲೀಟಾಗಿ ಎಲ್ಲ ಆದಮೇಲೆ ನನ್ನ ಪ್ರಕಾರ ಎಷ್ಟು ವಿಜಲ್ ಹೊಡಿಸ್ತೀಯ? ಒಂದೇನಾ? ಬರೀ ಒಂದೇ ಒಂದು ವಿಜಲ್ ಹೊಡಿಸಿದ್ರೆ ಮಟನ್ ಪಲಾವ್ ರೆಡಿ. ಈಗ ಮಸಾಲೆ ರೆಡಿ ಆಗ್ತಿದೆ. ಒಂಚೂರು ಸೊಪ್ಪು ಹಾಕೊಳ್ಳೋಣ. ಓಕೆ, ಈ ಚಟ್ನಿ ಐತಿ ಇದಕ್ಕೆ ಸ್ವಲ್ಪ ಸೊಪ್ಪ. ಓಕೆ, ಅಂದ್ರೆ ಗ್ರೀನ್ ಕಲರ್ ಆಗತ್ತಾಗ ಪರಿಮಳ ಬರುತ್ತೆ. ಪರಿಮಳ ಕಿಚನ್. ಓಕೆ, ಆಫ್ ಮಾಡಿದ್ರು. ಚಟ್ನಿ ರೆಡಿ. ಮಟನ್ ಪಲಾವ್ಗೆ ಚಟ್ನಿ ರೆಡಿ. ಇದು ಮಸಾಲೆ ಅಲ್ಲಮ್ಮ? ಇದು ಮಸಾಲೆ. ಓಕೆ, ಇವಾಗ ನೆಕ್ಸ್ಟ್ ಕುಕ್ಕರ್ ಅಲ್ತಾನೆ ನೀನು ಮಾಡೋದಮ್ಮ? ಹೌದು, ನೀರು ಬಿಸಿಗೆ ಇಟ್ಕೊಳ್ಳೋಣ ಅಲ್ವಾ? ಓಕೆ, ಬೆಟ್ರು, ಬೇಗ ಬೇಗ ಆಗುತ್ತೆ. ಆಗುತ್ತೆ. ಓಕೆ, ಇಲ್ಲಿ ನೋಡಿ ಬಿಸಿನೀರು ಇದೇನಾ? ಇದು ಕ್ಯೂಟಿಗೆ ಇಟ್ಟಿದ್ದು. ಇಷ್ಟು ಐಟಮ್ಸ್ಗಳು. ಇದೆಲ್ಲ ಇದು ಬಿರಿಯಾನಿಗೆ ಇಟ್ಕೊಂಡಿರೋ ಐಟಮ್ಸ್ಗಳು. ಓಕೆ, ಇವಾಗ ರೆಡಿ. ಇವಾಗ ಏನೋ ಖಾಲಿ ಕುಕ್ಕರ್. ಇದೇನಕ್ಕೆ ನೀರು ಇಟ್ಕೊಂಡಿದ್ಯೇಳೋ, ಅದು ಬಿಸಿನೀರು ಹಾಕಿದ್ರೆ ಈ ಒಂದೇ ವಿಜಲಲ್ಲಿ ಪಟ್ ಅಂತ ಬೇಗ ಆಗತ್ತೆ ಮಟನ್ ಪಲಾವ್. ತುಪ್ಪ ಹಾಕಿ ಮಾಡಮ್ಮ, ಸಗದಾಗಿರುತ್ತೆ ಟೇಸ್ಟು. ನನಗೂ ಇಷ್ಟ ಆಗುತ್ತೆ ಅದು ವೈಟ್ ಕಲರ್. ಆ್ಯಕ್ಚುಲಿ ನಂಗೆ ಯಾವಾಗಲೂ ನಿಜ ಹೇಳ್ಬೇಕಂದ್ರೆ ನನಗೆ ಬಿರಿಯಾನಿಗಿಂತ ಪಲಾವ್ ಇಷ್ಟ ಆಗುತ್ತೆ. ಅಂದರೆ ಜಾಸ್ತಿ ಮಸಾಲೆ ಇರಬಾರ್ದು, ಹೆವಿ ಖಾರ ಇರಬಾರ್ದು. ನಂಗೆ ಸ್ವಲ್ಪ ಎದೆಲ್ಲ ಉರಿಯತ್ತೆ, ನಂಗೆ ಜಾಸ್ತಿ ಖಾರ ಇಲ್ಲ. ಆದರೆ ಬಿರಿಯಾನಿನೇ ತಾನೆ ಪಲಾವ್ ಅಂದರೆ ರೈಸ್ ಮಾಡಿ ಇಟ್ಟು ಆಮೇಲೆ ಮಿಕ್ಸ್ ಮಾಡೋದಕ್ಕೆ ಪಲಾವ್. ಇಲ್ಲ ಇಲ್ಲ ಇಲ್ಲ, ಇದು ಹಂಗೇನೆ. ಹಂಗೇನಾ? ಈಗ ನನಗೆ ನನ್ನ ಫೇವ್ರೇಟ್ ಯಾವುದು ಗೊತ್ತಾ? ನನಗೆ ಹನುಮಂತು ಪಲಾವ್ ನಂಗೆ ಸಖತ್ ಇಷ್ಟ. ಅದು ಫ್ರೈಡ್ ರೈಸ್ ಅಮ್ಮ. ಈಗ ನನಗೆ ಹನುಮಂತು ಪಲಾವ್ ನಂಗೆ ಸಖತ್ ಫೇವ್ರೇಟು. ನನಗೆ ಮೈಸೂರಿಗೆ ಹೋದಾಗೆಲ್ಲ ಮಿಸ್ ಮಾಡದೆ ಒಂದು ವಿಸಿಟ್ ಹಾಕ್ತೀನಿ. ನಂಗೆ ಸಖತ್ ಇಷ್ಟ ಆಗುತ್ತೆ. ಸೊ ಈಗ ಇಲ್ಲಿ ನಮ್ಮಮ್ಮ ಪಲಾವ್ ಮಾಡ್ತವ್ರೆ. ಈಗ ಸ್ವಲ್ಪ ಆಯ್ತಲ್ಲ ಬಿಸಿ ನೀರು ಇದಾಗಬೇಕು. ಅಮ್ಮ, ನೀನು ಇದುವರೆಗೂ ಅಂದರೆ ಮಟನ್ ಬಿರಿಯಾನಿ ಮಾಡಿದೀಯಾ, ಬಟ್ ನಂಗೆ ಇಷ್ಟನೇ ಆಗಿರಲಿಲ್ಲ. ತಿಂದಿದ್ದೀನಿ ಒಂದ್ಸಲ. ಅದಕ್ಕೆ ತುಂಬ ಕಡಿಮೆ ನೀನು ಮಾಡಿರೋದು, ಯಾಕೆಂದರೆ ನಿಂಗೆ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅಲ್ಲ, ಅದಕ್ಕೆ. ಹೌದು. ಸೊ ನೋಡೋಣ ಇವತ್ತು ನೀನು ಮಟನ್ ಪಲಾವು ಚೆನ್ನಾಗಿ ಆಗತ್ತಾ ಇಲ್ಲೋ ಅಂತ ನೋಡೋಣ. ಯಾಕೆಂದರೆ ನನಗೆ ನನ್ನ ಪ್ರಕಾರ ಚೆನ್ನಾಗಿ ಬರುತ್ತೆ. ಏನಕ್ಕೆ ಗೊತ್ತಾ? ಈಗ ರೀಸೆಂಟಾಗಿ ನಮ್ಮಮ್ಮ ಚಿಕನ್ ಪಲಾವ್ ಎಲ್ಲ ಮಾಡಿದಾರಲ್ಲ, ಸಖತ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ನಂಗೆ ಸಖತ್ ಇಷ್ಟ ಆಗಿತ್ತು, ತಿಂದಿದ್ದೆ. ಸೊ ಹಾಗಾಗಿ ಅದೇ ಸ್ಟೈಲಲ್ಲೇ ಮಾಡ್ತಿರೋದ್ರಿಂದ ನನ್ನ ಪ್ರಕಾರ ಚೆನ್ನಾಗಿ ಬರುತ್ತೆ ಅಂತ. ಓಕೆ, ಇದಕ್ಕೀಗ ತುಪ್ಪ, ಚಿಕ್ಕ ಸ್ಪೂನಲ್ಲಿ ತುಪ್ಪ ಹಾಕಿ ದೊಡ್ಡ ಸ್ಪೂನಲ್ಲಿ ಕಲಸೋದು. ಚಿಕ್ಕ ಸ್ಪೂನಲ್ಲಿ ತುಪ್ಪ ಹಾಕಿ ದೊಡ್ಡ ಸ್ಪೂನಲ್ಲಿ ಕಲಸೋದು. ಜಾಸ್ತಿ ಹಾಕ್ಬಾರ್ದು, ಕೊಬ್ಬು ಬರುತ್ತೆ. ತೆಗ್ದಿಲ್ಲ ತುಪ್ಪ. ಓಕೆ, ಸಾಕ್ಬಿಡು. ಅಂದರೆ ಏನು ಮಾಡ್ತಾರೆ ಗೊತ್ತಮ್ಮ? ಪೂರ್ತಿ ಪಲಾವೆಲ್ಲ ರೆಡಿ ಆದಮೇಲೆ ಅವಾಗ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾರೆ. ಸಕ್ಕತ್ತಾಗಿರುತ್ತೆ. ನಾನು ನೋಡಿದ್ದೀನಿ, ಎಷ್ಟೋ ಹೋಟ್ಲುಗಳಲ್ಲಿ ಮಾಡಿದ್ದಾರೆ. ಓಕೆ, ಈಗ ನೋಡಿ ತುಪ್ಪ, ನೀರಾಯಿತು. ಈಗ ಫಸ್ಟ್ ಏನು ಹಾಕ್ತೀಯಮ್ಮ? ಗರಂ ಮಸಾಲ. ಓಕೆ, ಪಲಾವ್ ಎಲೆ. ಇದು ಎಂಥದ್ದು ಎಂತ ಹೆಸರೆಲ್ಲ? ಮೊಗ್ಗು, ಮರಾಠಿ ಮೊಗ್ಗು, ಲವಂಗ, ಚಕ್ಕೆ. ಹೌದು, ಏನೇನು ಹೆಸರುಗಳು ನಾವು ಕೇಳಲ್ಲ ಬಿಡಿ. ಇದೆಲ್ಲ ಕಡಿಮೆ ವಿಡಿಯೋಗೆ ಅಂತ ಎತ್ತಿಟ್ಕೊಂಡವ್ರೆ, ಸ್ವಲ್ಪ ಸ್ಟೈಲಾಗಿ ಮಾಡೋಣ ಅಂತ ನಮ್ಮಮ್ಮ. ಲಾಸ್ಟ್ ಬ್ಲಾಗಲ್ಲಿ ನೀವೇನು ನೋಡಿದ್ರೆ ಮಟನ್ ಚಾಪ್ಸ್ ಮಾತ್ರ ಸಕ್ಕದಾಗಿತ್ತು ಟೇಸ್ಟು. ಬಟ್ ನಾನು ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ದೆ, ಈ ಬ್ಲಾಗಲ್ಲೂ ಹೇಳ್ತಾ ಇದ್ದೀನಿ, ಸದ್ಯದಲ್ಲೇ ಮಟನ್ ಚಾಪ್ಸ್ ಇನ್ನೊಂದ್ಸಲ ಮಾಡಿಸ್ತೀನಿ ನಮ್ಮ ಅಮ್ಮನ ಕೈಯಲ್ಲಿ. ಗ್ರೀನ್ ಕಲರ್ ಬರೋ ಥರ ನಂಗೆ ಅದು ತುಂಬ ಇಷ್ಟ. ಇದು ಸಕ್ಕದಾಗಿ ಮಾಡಿದ್ರು, ಬಟ್ ಗ್ರೀನ್ ಕಲರಲ್ಲೂ ಒಂದ್ಸಲ ಮಾಡಿಸ್ತೀನಿ ನಾನು. ಈಗ ಫಸ್ಟ್ ಇದನ್ನು ಮಾಡಿ ತಿನ್ಬಿಡೋಣ. ನೀನು ಜಾಸ್ತಿ ತಂದು ಎರಡೆರಡು ಮಾಡು ಅಂದರೆ ನನಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ ಬಿಡು, ನೆಕ್ಸ್ಟ್ ಟೈಮ್ ಬರೀ ಚಾಪ್ಸಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಬರ್ತೀನಿ. ಊಟಕ್ಕೆ ಲೇಟ್ ಆಗುತ್ತೆ. ಈಗ ಏನೇನು ಹಾಕ್ತೀಯಾ? ಈರುಳ್ಳಿ. ಬರೀ ಫಸ್ಟ್ ಈರುಳ್ಳಿ ಅಷ್ಟೇನಾ? ಈರುಳ್ಳಿ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ, ಅಂದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಏನು ಕರೀತಾರೆ, ಟ್ರಾನ್ಸ್ಪರೆಂಟ್ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡೋದು.
ನೋಡಿ ಇಲ್ಲಿ ಬಿಡಿಸ್ತವ್ರು ನಮ್ಮಮ್ಮ. ಬೇಗ ಆಗಬೇಕಲ್ಲ, ಟೈಮ್ ಆಗೈತೆ. ನಮ್ಮಪ್ಪ ಎಲ್ಲ ಉಗಿತಾರಲ್ಲಿ ಅಡುಗೆ ಆಗಿಲ್ಲ ಅಂದರೆ. ನಮ್ಮಪ್ಪ ಕರೆಕ್ಟ್ 2 ಗಂಟೆ ಕರೆಕ್ಟ್ ಟೈಮಿಗೆ ಬಂದು ಕೂತ್ಕೊಬಿಡ್ತಾರೆ ನಮ್ಮಪ್ಪ ಊಟಕ್ಕೆ. ನೀಟಾಗಿ ಮಿಕ್ಸಿಂಗ್. ಹೌದು. ಮತ್ತು ಇನ್ನೊಂದು ಏನು ಅಂತಂದರೆ, ಇವಾಗ ನೋಡಿ ಮಧ್ಯಾಹ್ನ 2 ಗಂಟೆ ಹಂಗೆ ನಾನು ಊಟ ಕೂತ್ಕೊಳ್ತೀನಿ, ಊಟ ಮಾಡ್ತೀನಿ. 5:30 6 ಗಂಟೆ ಒಳಗೆ ನಂದು ನೈಟಿದು ಊಟ ಮುಗಿದು ಬಿಡುತ್ತೆ. 6 ಗಂಟೆ ಮೇಲೆ ನಾನು ಏನು ತಿನ್ನೋದೇ ಇಲ್ಲ, ನಾನು ಡಯಟ್. ಸೊ ಈಗ ನೀಟಾಗಿ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಕಲಸಮ್ಮ, ನೀಟಾಗಿ ಕಲಸ. ಓಕೆ, ಗೋಲ್ಡನ್ ಕಲರ್ ಇನ್ನೂ ಬಂದಿಲ್ಲ. ನಮ್ಮಮ್ಮ ಇಲ್ಲಿ ಬಿಟ್ಟು ಅಲ್ಲಿ ತುಪ್ಪ ತುಂಬ್ಸೋಕೆ ಹೋಗಿದ್ದಾರೆ. ಅಲ್ಲಿ ದೊಡ್ಡ ಬಾಕ್ಸಲ್ಲಿ ತುಪ್ಪ ಇದೆ, ಅದನ್ನು ಚಿಕ್ಕ ಬಾಕ್ಸಿಗೆ ತುಂಬೋದು. ಚಿಕ್ಕ ಸ್ಪೂನ್ ಇಟ್ಕೊಂಡು ಯೂಸ್ ಮಾಡೋದು, ದೊಡ್ಡ ಸ್ಪೂನ್ ಯೂಸ್ ಮಾಡಲ್ಲ. ದೊಡ್ಡ ಸ್ಪೂನ್ ಹಾಕಿಬಿಟ್ರೆ ಏನು ಗೊತ್ತಾ, ನನ್ನ ಬೇಬಿ ದೊಡ್ಡ ಸ್ಪೂನಲ್ಲಿ ಫುಲ್ ಹಿಂಗೆ ಹಾಕೊಂಡೆ ಊಟಕ್ಕೆ ಹಾಕೊಂಡು ತಿಂದ್ಬಿಡ್ತಾಳೆ. ಬೇಗ ಒಂದು ವಾರದಲ್ಲಿ ಖಾಲಿ ಮಾಡಿಬಿಡ್ತಾಳೆ ಅಂತ ನಮ್ಮಮ್ಮ ಚಿಕ್ಕ ಸ್ಪೂನ್ ಇಟ್ಟಿದ್ದಾಳೆ. ಇವ್ರನ್ನೇನು ನೋಡ್ತೀರಾ, ಕಂಜೂಸ್ ಮಗ. ಓಕೆ, ಇಲ್ಲಿ ಮಟನ್ನ 3 ವಿಷಲ್ ಹೊಡಿಸಿ ರೆಡಿ ಇದೆ. ಇಲ್ಲಿ ಮಸಾಲೆ ರೆಡಿ ಇದೆ, ಇಲ್ಲಿ ಪ್ರತಿಯೊಂದೆಲ್ಲ ರೆಡಿ ಇದೆ. ಇವಳಿಲ್ಲಿ ತಿನ್ನೋಳು ರೆಡಿ ಇದ್ದಾಳೆ. ಹೇಳು ಬೇಬಿ, ಅಮ್ಮ ಮಸ್ತೂರಿ ಕಾಯ್ತಾ ಇದೆ. ಓಕೆ, ಇವಾಗ ಏನಾಗ್ತಿದೆಯಮ್ಮ? ವೈಟ್ ಕಲರ್ ಪಲಾವ್ ಇದು, ಮಟನ್ ಪಲಾವ್ ಬೇಬಿ, ಮಟನ್ ಬಿರಿಯಾನಿ ಅಲ್ಲ, ಓಕೆನಾ? ಮಟನ್ ಪಲಾವ್ ಇದು. ಓಕೆ, ಇದು ಇವಾಗ ಹಾಕಿ ನಮ್ಮಮ್ಮ ಫುಲ್ಲು ಮಿಕ್ಸ್ ಮಾಡ್ತಾರೆ. ಏನು ಹುಡುಕ್ತಿದ್ಯಾ ಅದನ್ನ ಹೇಳಿ ಫಸ್ಟ್ ನೀನು. ಎಲ್ಲಿಟ್ಟಿದ್ಯಮ್ಮ? ಲೈಟಾಗಿ ಮಿಕ್ಸ್ ಮಾಡಮ್ಮ. ಓಕೆ, ಇವಾಗ ಏನು ಅಮ್ಮ ಮಸಾಲೆ ರುಬ್ಕೊಂಡಿದ್ರು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾರೆ. ಈಗ ಟೊಮೆಟೊ ಹಾಕಿ ಮತ್ತೆ ಮಿಕ್ಸಿಂಗ್ ಮಿಕ್ಸ್ ಮಾಡಿ ನೀನು ನೀಟಾಗಿ ಲೋಟ ತೊಳಿತಿದ್ದೆಲ್ಲ ನೀಟಾಗಿ ತೊಳೆದೆ ದೋಗು. ನೆಕ್ಸ್ಟ್ ನೋಡು, ದಯವಿಟ್ಟು ನೀನು ಈ ಥರ ನಗಾಡಕ್ಕೆ ಹೋಗ್ಬೇಡ, ಭಯ ಆಗತ್ತೆ ಆಯ್ತಾ? ಆಮೇಲೆ ಆಡಿಯನ್ಸು ಎದುರ್ಕೊಳಕಿದ್ದಾರೆ. ನೋಡಮ್ಮ, ಏನು ಗೊತ್ತಾ, ಸಿಂಪಲ್ ಇಷ್ಟೇ. ನಮ್ಮ ಜನರಿಗೆ ಏನು ಇಷ್ಟ ಅದನ್ನು ತೋರ್ಸೋಕೆ. ಕ್ಯೂಟಿ ಯಾಕೆ ಅಳ್ತಾವಳೆ? ಅಲ್ಲಿ ಯಾರೂ ಇಲ್ಲ ಅನ್ಸತ್ತೆ, ಅಳ್ತಾವಳೆ. ಓನು ಏನದು, ಅದ್ಯಾಕೆ ಅಳ್ತಿದ್ಯಾ? ಓಕೆ, ಇದು ನೋಡಿ, ಯಾಕೆ ಅಳ್ತಿದ್ಯಾ? ಸುಬ್ಬಿ ತಾನೆ ನೀನು, ಸುಬ್ಬಿ ಥರ ಅಳ್ಬಾರ್ದು. ಅಮ್ಮ ಓಕೆ, ಈಗ ನೀಟಾಗಿ ಮಿಕ್ಸ್ ಆಗ್ತಿದೆ. ಇನ್ನು ಎಷ್ಟೊತ್ತು ಮಿಕ್ಸ್ ಮಾಡ್ತೀಯಮ್ಮ? ಇನ್ನೊಂದು ಸ್ವಲ್ಪ ಹೊತ್ತು ರೋಸ್ಟ್ ಆಗಬೇಕಾ? ಸ್ವಲ್ಪ ರೋಸ್ಟ್ ಆದರೆ ಹಸಿ ರುಬ್ಬಿದ್ದಲ್ಲ. ಹೌದೌದು, ಹಸಿ ಒಂದು ಸ್ಮೆಲ್ ಇದು ಹೋಗ್ಬೇಕಲ್ವ ಅದು. ಓಕೆ, ಏನಮ್ಮ ಸ್ಮೆಲ್ಲು ಆಯ್ತಾನಮ್ಮ? ನಾವು ಕಷ್ಟಪಟ್ಟು ಮಾಡುವಾಗ ತಿನ್ನುವವರು ಖುಷಿಯಿಂದ ಚೆನ್ನಾಗಾಗಿದೆ ಅಂತ ತಿಂದರೆ ಅದೇ ಒಂಥರ ಖುಷಿ. ಅದು ಎಲ್ಲರಿಗೂ ಅನ್ಬೋದು, ಕಾಮನ್. ಐ ಥಿಂಕ್ ನಾವು ಎಷ್ಟೇ ಕಷ್ಟಪಟ್ಟು ಅಡುಗೆ ಮಾಡಿರ್ತೀವಿ ಸುಸ್ತಾಗಿರತ್ತಲ್ಲ, ಇದು ಬರೀ ಮನೆ ಹೆಂಗಸರು ವಿಚಾರ ಅಷ್ಟೇ ಅಲ್ಲ, ಹೋಟ್ಲಾಗಿರ್ಬೋದು, ಎಲ್ಲ ಕಡೆನೂ ಆಗಿರೋದು. ಭಟ್ರುಗಳು ಏನು ಅಡುಗೆ ಮಾಡ್ತಾರಲ್ಲ ಅವ್ರುಗಳಿಗೆ ತೃಪ್ತಿ, ಖುಷಿ ಅಂತ ಸಿಗೋದು ಯಾವಾಗಂದರೆ ಸೂಪರಾಗಿತ್ತು ಟೇಸ್ಟ್ ಅಂತ ಹೇಳಿದಾಗ್ಲೇ ತೃಪ್ತಿ ಸಿಗೋದು. ಸೊ ಈಗ ಎಲ್ಲಿಗೆ ಬಂತನಮ್ಮ? ಫ್ರೈ ಆಗಿದೆಯಾ? ಈಗ ಮಟನ್ನು. ಓಕೆ, ಮಟನ್ ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ತಾರೆ ನಮ್ಮಮ್ಮ. ಮಟನ್ ಆಲ್ರೆಡಿ ಹೇಳ್ದಂಗೆ 3 ವಿಷಲ್ ಹೊಡ್ಸಾಗಿದೆ ಮಟನ್ನು. ಸೊ ಇನ್ನು ಒಂದೇ ಒಂದು ವಿಷಲ್ ಅಷ್ಟೇ ಹೊಡ್ಸೋದು ಈಗ ಅನ್ನಕ್ಕೆ. ಇಲ್ಲಿ ನೋಡಿ, ಇದು ಫುಲ್ ಬಿಸಿಯಾಗಿದೆ ನೋಡಿ, ಹೊಗೆ ಬರ್ತಾ ಇದೆ. ಆ ನೀರನ್ನೇ ಹಾಕೋದು ಇದಕ್ಕೆ. ಆಗ ಏನಾಗ್ತಂದರೆ ಬೇಗನೆ ವಿಷಲ್ ಹೊಡಿಯುತ್ತೆ ಅಷ್ಟೇ, ಸಿಂಪಲ್. ಇವಾಗಿದ್ದು ಕೊತ ಅನ್ನೋವರೆಗೂ ವೆಯ್ಟ್ ಮಾಡಬೇಕಾ ಅಥವಾ ಇದು ಹಾಕ್ತಿ ಮಿಕ್ಸ್ ಮಾಡ್ತೀಯಾ? ರೈಸ್ ಹಾಕ್ಬಿಟ್ಟಿದ್ದು ಇವಾಗ ಫಸ್ಟ್ ಕೊತ ಅನ್ಬೇಕು ತಾನೆ? ಓಕೆ, ಕೊತ ಅನ್ನೋವರೆಗೂ ವೆಯ್ಟ್ ಮಾಡ. ಓಕೆ, ಏನಾಯ್ತಮ್ಮ? ಇಲ್ಲಿ ನೋಡಿ, ಕೊತ ಅಂತದೆ ಲೈಟಾಗಿ ಹೊಗೆ ನೋಡಿ ಹೆಂಗೆ ಬರ್ತಾಯಿದೆ. ಹಾಂ, ಕೊತ ಅಂತ ಐತಲ್ಲ. ಓಕೆ, ಈಗ ಅದಕ್ಕೆ ರೈಸ್. ಓಕೆ, ರೈಸ್ ಹಾಕಿ ಸಾಂಬಾರು ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕೋದು. ಮುಗಿದಾಯಿತು, ಮಟನ್ ಪಲಾವ್ ರೆಡಿನೇ. ನಮ್ಮದಲ್ಲಿ ಬೇಗ ಆಗುತ್ತೆ, ಯಾಕೆ ಅಂದರೆ
ಫಸ್ಟೇ ವಿಜಲ್ ಹೊಡ್ಸಿ ಇಟ್ಟಿರ್ತಾರೆ ಮಟನ್ನು, ಆಮೇಲೆ ಇದು ಅರ್ಧ ಗಂಟೆ ನೆನೆ ಹಾಕಿಟ್ಟಿರ್ತಾರೆ, ಬಿಸಿನೀರು ಇಲ್ಲಿ ರೆಡಿ ಇರುತ್ತೆ. ಸೊ ಇವಾಗ ಮಿಕ್ಸಿಂಗ್ ಇದು ಹಾಕ್ಬಿಡಮ್ಮ, ಅಲ್ಲ ತಗೋ ಹಾಕಬಿಡು, ಹಾಕೊಂಡು ಒಂದೇ ಸಲ ಮಿಕ್ಸ್ ಮಾಡಿಬಿಡು ಬೆಟ್ರು. ಓಕೆ, ಈಗ ಮಿಕ್ಸ್ ಮಾಡಿ ಬಿಸಿನೀರು ಹಾಕಿ ಮಿಕ್ಸ್ ಮಾಡಿ ಒಂದ್ಸಲ ಕೊತ ಕೊತ ಅನ್ನೋವರೆಗೂ ಬಿಡ್ಬೇಕೇನೋ. ಮುಂದೆ ಎಷ್ಟು ಜನ ತಿನ್ಬೋದು ಈ ಬಿರಿಯಾನಿನ? ಮೊದಲ ಒನ್ ಟೈಮ್ ಅಷ್ಟೇ ಮುಗಿದೋಯ್ತು, ಒಂದು 2 ಪೀಸ್ ಹಾಕ್ತಿದ್ರೆ ಆಯ್ತು. ಮಟನ್ ಪಲಾವ್ ಮಸ್ತಾಗಿ ರೆಡಿ ಆಗ್ತದೆ. ಈಗ ಇದಕ್ಕೆ ನೀರು, ಇಲ್ಲಿ ಬಿಸಿನೀರು, ಹುಷಾರು ಕಣಮ್ಮ. ಓಕೆ, ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕರೆಕ್ಟ್ ಉಪ್ಪೇ ಹಾಕಿಲ್ಲಲ್ಲಮ್ಮ ಯಾವುದಕ್ಕೂ? ಮಟನಿಗೆ ಬೇಯುವಾಗ ಹಾಕಿದ್ದೇನೆ. ಓಕೆ ಕರೆಕ್ಟ್ ಉಪ್ಪು ಮತ್ತು ಇದು ಹಾಕಿದಾರಲ್ಲ, ಕಲ್ಲುಪ್ಪು ಹಾಕಿ ಎಷ್ಟು 2 ಸ್ಪೂನ್ ಹಾಕಿ ಸಾಕು. ಸಾಕಮ್ಮ, ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋ. ಸಾಕು ಅನ್ಸತ್ತಲ್ವ? ಮಾಡಿ ಒಂದು ಲಿಂಬೆಹಣ್ಣ, ಓ ಹಾಕು, ಮೊಸರು ಹಾಕ್ಬಿಡು, ಲಿಂಬೆಹಣ್ಣು ಬಂದು. ಆಗ್ತಾ ಇದೆ. ಇಲ್ಲಿ ನೋಡಿ ಕ್ಯೂಟಿ ನೋಡಿ, ನಾನು ನೋಡ್ಕೊಂಡು ಓಡ್ ಬರ್ತಿರೋದು ನೋಡಿ ಹೆಂಗೆ ಬರ್ತಾಳೆ. ಇಲ್ಲ ಮೊಸರು ಹಾಕ್ತಾರೆ ನಮ್ಮಮ್ಮ, ಒಂದು ಸ್ಪೂನ್ ಸಾಕ? 2 ಸ್ಪೂನ್ ಹಾಕ್ತೀಯ ಮೊಸರೇನಕ್ಕೆ? ಕ್ಯೂಟಿ ಏನು ಕ್ಯೂಟಿ ಏನು ಬಿಡು, ಮೊಸರು ಹಾಕಿದ್ಯಲ್ಲ ಸಾಕಲ್ಲ. ಏನು ಕ್ಯೂಟಿ ಏನು? ಹೋಗಮ್ಮನ ಜೊತೆ ಹೋಗು. ಓಕೆ, ಈಗ ಲಾಸ್ಟಿಗೆ ಮೇಲ್ಗಡೆ ತುಪ್ಪ. ಅಮ್ಮ ತುಪ್ಪ ನಾನು ನೋಡ್ದಂಗೆ ರೈಸೆಲ್ಲ ಆದ್ಮೇಲೆ ತಾನೇ ಹಾಕೋದು. ಇನ್ನೊಂದ್ಸಲ ಹಾಕ್ತೀಯ? ಏನಪ್ಪ ನಮಗೆ ಗೊತ್ತಿಲ್ಲ. ಇನ್ನೊಂದು ಸ್ಪೂನ್ ಹಾಕು, ಅದು ಸಾಕು. ಒಳ್ಳೆ ಟೇಸ್ಟಿ ಮಟನ್ ಪಲಾವ್ ರೆಡಿ ಆಗ್ತಿದೆ. ಒಳ್ಳೆ ಮಿಕ್ಸ್ ಮಾಡಮ್ಮ. ಇನ್ನೊಂದು ಅಮ್ಮ ಏನು ಗೊತ್ತಾ, ಫುಲ್ಲು ಮಟನ್ ಪಲಾವ್ ಎಲ್ಲ ರೆಡಿ ಆದಮೇಲೆ ಮೇಲ್ಗಡೆ ಒಂದ್ಸಲ ಹಿಂಗೆ ತುಪ್ಪ ಹಿಂಗೆ ಹಾಕಿ ಮಿಕ್ಸ್ ಮಾಡ್ತಾರೆ ಗೊತ್ತಾ? ಅದು ನಾನು ಸುಮಾರು ವೀಡಿಯೋಗಳಲ್ಲೆಲ್ಲ ನೋಡಿದ್ದೀನಿ. ಓಕೆ, ಈಗ ಏನು ಹೇಳ್ತಾರೆ? ಇದು ಹಾಕಿ ಕ್ಲೋಸ್ ಮಾಡಿದ್ರೆ ಮಟನ್ ಪಲಾವ್ ಒಂದೇ ವಿಜಲ್ ಅಲ್ಲಮ್ಮ. ಓಕೆ, ಒಂದೇ ವಿಜಲು, ಈಗಲೇ ಕೂಗ್ಬೋದು. ಒಂದು ವಿಜಲ್ ಹೊಡಿದ ತಕ್ಷಣನೇ ಮಟನ್ ಪಲಾವ್ ರೆಡಿ ಆಗುತ್ತೆ. ಕ್ಯೂಟಿ ಸುಬ್ಬಿ ಓಡ್ತಾಳೆ ಸುಬ್ಬಿ. ಓಕೆ, ಈಗ ಒಂದು ವಿಜಲ್ ಹೊಡೆದ ತಕ್ಷಣನೇ ಮಟನ್ ಪಲಾವ್ ರೆಡಿ ಆಗುತ್ತೆ. ನೆಕ್ಸ್ಟ್ ಅದರದ್ದು ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನೋಡೋಣ. ನಾನಂತೂ ಕಾಯ್ತಾ ಇದ್ದೀನಿ. ನನ್ನ ಪ್ರಕಾರ ಈ ಸಲ ನಮ್ಮಮ್ಮ ಮಟನ್ ಪಲಾವ್ ಸಕ್ಕದಾಗಿ ಮಾಡಿರ್ತಾರೆ ಅಂತ ಒಂದು ಹೋಪ್ ಇದೆ. ಫಿಂಗರ್ ಕ್ರಾಸ್ಡ್ ಅಂತಾರಲ್ಲ, ನೋಡೋಣ, ವೇಟಿಂಗ್, ಕಾಯ್ತಾ ಇದ್ದೀನಿ. ಎಲ್ಲಮ್ಮ ಇನ್ನು ವಿಜಲ್ ಹೊಡೆದಿಲ್ಲ. ಎಷ್ಟೊತ್ತಮ್ಮ ಕೂಗಮ್ಮ? ಹಾಕಿದ್ದೇನೆ, ಹೊಸ ಹೆಡ್ ಹಾಕಿದ್ದೇನೆ, ಹಿಂಗೆ ಕೂಗಕ್ಕೇನು? ಇದೊಂದು ವಿಜಲ್ ಹೊಡೆದು ಎಷ್ಟೊತ್ತು ಬೇಕಮ್ಮ ಆರಕ್ಕೆ? 5 ರಿಂದ 10 ನಿಮಿಷ ಆದ ತಕ್ಷಣ ಮಟನ್ ಪಲಾವ್ ತಿಂದು ಟೇಸ್ಟ್ ನೋಡದೆ. ಇಲ್ಲ ನೀರೆಲ್ಲ ಆಚೆ ಬರ್ತಿದ್ದೆ ಲೈಟಾಗಿ. ಇಲ್ಲಿ ನೋಡಿ, ಇಲ್ಲಿ ಬಿಡ್ತಾ ಇದೆ ನೀರು. ಹಿಂಗೆ ಗಟ್ಟಿಯಾಗಿ ನೀನೊಂದು ಅಮುಕ್ತಿಯಲ್ಲ, ಹಿಂಗೆ ಅಮುಕ್ದಾಗ ಬರುತ್ತಲ್ಲ ಅವಾಗ ಡಿಂಗ ವಿಜಲ್ ಹೊಡಿ. ಅಮ್ಮ ಕರೆದ್ಬಿಡು ಆಯ್ತಾ? ನಾನು ನಿದ್ದೆ ಮಾಡ್ತಿರ್ತೀನಿ, ವಿಜಲ್ ಹೊಡಿಯೋ ಟೈಮಲ್ಲಿ ಕರಿ ಆಯ್ತಾ? ಹೌದು, ಯಾಕೋ ವಿಜಲ್ ಹೊಡಿಯಂಗೆ ಕಾಣ್ತಿಲ್ಲಮ್ಮ. ನೀನೇ ಏನಾದ್ರು ಎತ್ತಮ್ಮ. ಗಮ್ಮಂತಿದೆ, ಒಳ್ಳೆ ಬಿರಿಯಾನಿ ಪಲಾವ್ ಸ್ಮೆಲ್ ಗಮ್ಮಂತಿದೆ. ಹೊಡಿಯತ್ತ ವಿಜಲ್ಲು? ಹೊಡಿಯಂಗೆ ಕಾಣ್ತಿದೆ. ಕಮಾನ್ ರಾಜು, ಕಮಾನ್. ಬಂತು. ಕಮಾನ್. ಹೌದು, ಎಷ್ಟು ಬರುತ್ತೆ ನಂಗಂತೂ. ನೋಡಿ, ಇದು ಹೊಡಿತಾನೆ.
ಸಾಕು ಅನ್ಸುತ್ತೆ, ಒಂದೇ ವಿಷಲ್ ಸಾಕು, ಯಾಕಂದರೆ ಮಟನ್ ಬೆಂದಿತ್ತು ಆಲ್ರೆಡಿ. ಆಫ್ಕರು ಕಂಡಿಡಾನಿ. ಈಗ ಮಟನ್ ಬಿರಿಯಾನಿ ಟೇಸ್ಟ್ ಮಾಡ್ತೀನಿ, ಹೆಂಗೆ ಬಂದಿದೆ ಅಂತ ಹೇಳ್ತೀನಿ, ಓಕೆನಾ? ಮಟನ್ ಪಲಾವ್ ಈಗ ಹೋಗಿದೆ. ನೋಡೋಣ ಅದು ಹೆಂಗೆ ಬಂದಿದೆ ಅಂತ. ನಮ್ಮ ಅಮ್ಮ ಯಾಕೋ ನಗಾಡ್ಕೊಂಡು ಓಪನ್ ಮಾಡ್ತವ್ರೆ. ಹೆಂಗೆ ಬಂದಿದೆ ನೋಡೋಣ. ಸೀದೋಗೈತಾ? ಬಂದಿದೆ ಅಲ್ಲ, ಗಮ್ ಅಂತಿದೆ. ಮಿಕ್ಸ್ ಮಾಡು. ಕಲರ್ ನೋಡಿ, ವೈಟ್ ಕಲರ್ ಎಲ್ಲ ಚೆನ್ನಾಗಾಗಿದೆ ಬಿಡು. ಪಿಚ್ಕಿನೂ ಆಗಿಲ್ಲ ತಾನೆ? ಇನ್ನು ಸ್ವಲ್ಪ ಬಿಟ್ಟರೆ ಸರಿ ಇರುತ್ತೆ, ಡ್ರೈ ಆಗತ್ತೆ. ಮಟನ್ ಪಲಾವ್ ರೆಡಿ. ತಿಂದು ತೇಗದೆ ಈಗ. ಸ್ವಲ್ಪ ಚಪ್ಪೆ ಆದಮೇಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಮಟನ್ ಪಲಾವ್ ರೆಡಿ ಆಗಿದೆ. ಗಮ್ಮಂತಿದೆ. ಗಮ್ಮಂತಿದೆ. ಈಗ ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳ್ತೀನಿ. ಮಟನ್ ಪಲಾವ್ ನೋಡಿ ಗಮ್ಮಂತಿದೆ, ಬಿಸಿ ಬಿಸಿ ಇದೆ. ಟೇಸ್ಟ್ ಹೆಂಗೆ ಬಂದಿದೆ ಅಂತ ನೋಡೋಣ. ಫಸ್ಟು ಮಟನ್ ಹೆಂಗೆ ಅಂದರೆ ಸ್ವಲ್ಪ ನೋಡಿ, ಪೀಸ್ನ ತಗೋಬೇಕು, ಜೊತೆಗೆ ರೈಸ್ನ ತಗೋಬೇಕು, ಎರಡೂ ಒಟ್ಟಿಗೆ ಬಿಸಿ ಇದೆ, ಮಿಕ್ಸ್ ಮಾಡ್ಕೋಬೇಕು. ಸುಡ್ತೈತೆ. ಟೇಸ್ಟ್ ಹೆಂಗೆ ಬಂದಿದೆ ಅಂತ ನೋಡೋಣ. ಸಕ್ಕತ್ತಾಗಿ ಬಂದಿದೆ ಅಮ್ಮ. ಮಟನ್ ಪಲಾವೇ, ಮಟನ್ ಪಲಾವ್ ಎಲ್ಲ ಚೆನ್ನಾಗಿದೆ, ಪರ್ಫೆಕ್ಟಾಗಿದೆ, ಸಕ್ಕತ್ತಾಗಿದೆ. ನಿಜವಾಗ್ಲೂ ಮಟನ್ ಪೀಸ್ ಸಕ್ಕತ್ತಾಗಿ ಬಂದಿದೆ. ಅದು ಹೇಳಿದ್ನಲ್ಲ, ಫಸ್ಟೇ ವಿಜಲ್ ಹೊಡಿಸಿದ್ದಾರೆ. ಸಕ್ಕತ್ತಾಗಿ ಮಾಡಿದ್ದಾರೆ, ಮಸ್ತಾಗಿದೆ ಟೇಸ್ಟು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಆರಾಮ್ಸೆ ಟ್ರೈ ಮಾಡಿ ಮನೇಲಿ. ಸೊ ಈ ವಿಡಿಯೋನ ಅದೇ ನೀವು ಮಾಡಿ ನನಗೆ ತಿಳಿಸಿ ಹೇಗೆ ಬಂತು ಅಂತ. ಸೊ ಇವಾಗ ನಾನು ತಿನ್ಬಿಡ್ತೀನಿ. ಸಕ್ಕತ್ತಾಗಿದೆ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಒಳ್ಳೆ ಟೇಸ್ಟ್ ಬಂದಿದೆ ಮಟನ್ ಪಲಾವು. ಸೊ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡೋದನ್ನ ಮಾತ್ರ ಮರೆಯೋಕೆ ಹೋಗ್ಬಿಡಿ, ಓಕೆನಾ? ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ? ಬಾಯ್, ಟಾಟಾ, ಬಾಯ್ ಬಾಯ್ ಹೀರೋಸ್, ಬಾಯ್.